ತೈಲ ಬಿಕ್ಕಟ್ಟು ಅಮೆರಿಕ ವಿರುದ್ಧ ಇರಾನ್ ಇದೀಗ ವ್ಯಂಗ್ಯವನ್ನ ಮಾಡಿದೆ. ಡೊನಾಲ್ಡ್ ಟ್ರಂಪ್ ನಡೆಗೆ ವ್ಯಂಗ್ಯ ಮಾಡಿದ ಇರಾನ್ ಇದೀಗ ತೈಲ ಬಿಕ್ಕಟ್ಟಿನಿಂದ ಎಲ್ಲ ದೇಶಗಳು ಕಂಗಾಲಾಗಿದೆ. ಡೊನಾಲ್ಡ್ ಟ್ರಂಪ್ ನಡೆಗೆ ವ್ಯಂಗ್ಯ ಮಾಡಿದ ಇರಾನ್ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವಂತೆ ಬೇಡಿಕೊಂಡಿದೆ. ಅಮೆರಿಕ ಬೇಡಿಕೊಳ್ಳುತ್ತಿದೆ ಎಂದ ಇರಾನ್ ಮಿನಿಸ್ಟರ್. ರಷ್ಯಾ ಬಳಿ ತೈಲ ಖರೀದಿಸುವಂತೆ ಭಾರತವನ್ನ ಬೇಡಿಕೊಂಡಿದೆ ಅಮೆರಿಕ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಕಚ್ಚಾ ತೈಲ ಖರೀದಿ ನಿಲ್ಲಿಸುವಂತೆ ಅಮೆರಿಕದ ಬೆದರಿಸಿತ್ತು. ಈಗ ಇರಾನ್ ಜೊತೆ 2 ವಾರಗಳ ಯುದ್ಧದ ನಂತರ ಭಾರತ ಸೇರಿ ಹಲವು ರಾಷ್ಟ್ರಗಳ ಮುಂದೆ ಬೇಡಿಕೊಳ್ಳುತ್ತಿದೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವಂತೆ ಬೇಡಿಕೊಳ್ಳುತ್ತಿದೆ. ನಿಮಗೆ ತೈಲ ಕೊಡೋಕೆ ಆಗ್ತಿಲ್ಲ ಎನ್ನುವಂತೆ ಕೌಂಟರ್ ಅನ್ನ ಕೊಡ್ತಾ ಇದೆ ಇರಾನ್ ಅಮೆರಿಕಾಗೆ. ಡೊನಾಲ್ಡ್ ಟ್ರಂಪ್ ಕಾಲೆಳೆದ ಸಚಿವ ಅಬ್ಬಾಸ್ ಅರಗ್ಜಿ ತೈಲ ಬಿಕ್ಕಟ್ಟು ಅಮೆರಿಕ ವಿರುದ್ಧ ಇರಾನ್ ವ್ಯಂಗ್ಯವನ್ನ ಮಾಡಿದೆ. ನೋಡಿ, ಇದೀಗ ಇರಾನ್ ಮೇಲೆ ಸತತವಾಗಿ ದಾಳಿ ನಡೆಸ್ತಾ ಇದೆ ಅಮೆರಿಕ. ಇದರಿಂದ ಅಮೆರಿಕ ಏನು ಬೇರೆ ದೇಶಗಳ ಜೊತೆ ಟೈ ಅಪ್ ಮಾಡ್ಕೊಂಡಿರುತ್ತೆ. ಅಮೆರಿಕ ಏನು ಟ್ರಾನ್ಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದಿಷ್ಟು ಟೈ ಅಪ್ಗಳಿರುತ್ತೆ ಅಲ್ವಾ, ಈ ವಿಚಾರದಲ್ಲಿ ಅಮೆರಿಕಾಗೆ ಕಗ್ಗಂಟಾಗಿ ಪರಿಣಮಿಸಿರುವಂಥದ್ದು. ಹೀಗಾಗಿ ಭಾರತ ಇದೀಗ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಯಾಕಂತ ಅಂದ್ರೆ ಒಂದು ಕಡೆ ಈ ಹಿಂದೆ ಇದ್ದಂತ ಇನ್ಫಾರ್ಮೇಶನ್ ರಷ್ಯಾ ಭಾರತವನ್ನ 1 ತಿಂಗಳ ಮಟ್ಟಿಗೆ ನಮ್ಮ ಹತ್ರ ನೀವು ತೈಲವನ್ನ ಖರೀದಿ ಮಾಡ್ಕೊಳ್ಳಿ ಅಂತ ರಷ್ಯಾ ಕೇಳಿಕೊಂಡಿದೆ ಭಾರತವನ್ನ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಯಾಕಂತ ಅಂದ್ರೆ ಈಗ ನಡೀತಾ ಇರುವಂತ ಪ್ರಸ್ತುತ ಸಂದರ್ಭದಲ್ಲಿ ಆದಂಥ ಸಮಸ್ಯೆಗಳನ್ನ ನಿರ್ವಹಿಸಬೇಕು ಅಂತ ಅಂದ್ರೆ ಈಗಾಗಲೇ ನಿಮಗೆ ಹಾರ್ಮುಜ್ ಜಲಸಂಧಿಲ ಅಲ್ಲಿ ತೈಲ ಬರ್ತಾ ಇಲ್ಲ, ಇನ್ನು ಇರಾನ್ ಕಡೆಯಿಂದ ಸಹಿತ ಇಷ್ಟೆಲ್ಲ ದಾಳಿ ನಡೀತಾ ಇದೆ, ತೈಲ ನಿಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ರಷ್ಯಾ ನಮ್ಮ ಕಡೆಯಿಂದ 1 ತಿಂಗಳ ಮಟ್ಟಿಗೆ ಆದರೂ ನೀವು ಭಾರತಕ್ಕೆ ತೈಲವನ್ನ ಖರೀದಿ ಮಾಡ್ಕೊಳ್ಳಿ ಅನ್ನುವಂಥ ಮನವಿಯನ್ನ ರಷ್ಯಾ ಭಾರತಕ್ಕೆ ಮಾಡ್ಕೊಂಡಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಬಟ್ ಇಲ್ಲಿ ಇರಾನ್ ಅಧ್ಯಕ್ಷ ಹೇಳ್ತಾ ಇರುವಂಥದ್ದು ಅಮೆರಿಕ ರಷ್ಯಾಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದೆ, ಭಾರತಕ್ಕೆ ನೀವು ತೈಲವನ್ನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಅಂತ ಇದೀಗ ಇರಾನ್ ಅಧ್ಯಕ್ಷ ಹೇಳ್ತಾ ಇರುವಂತಹ ಮಾತು. ಹಾಗಾದ್ರೆ ನಿಜಕ್ಕೂ ಸಹಿತ ಅಮೆರಿಕ ರಷ್ಯಾಗೆ ಮನವಿಯನ್ನ ಮಾಡ್ಕೊಂತ ಅಂತ ನೋಡೋದಾದ್ರೆ ನಿಜಕ್ಕೂ ಅಷ್ಟರ ಮಟ್ಟಿಗೆ ಇಲ್ಲಿ ಈ ವಿಷಯ ಅಷ್ಟರ ಮಟ್ಟಿಗೆ ಸೂಕ್ತ ಅಂತ ಅನ್ಸಲ್ಲ ಮತ್ತು ನಿಜ ಅಂತಲೂ ಸಹಿತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ರಷ್ಯಾ ಭಾರತ ಈಗಾಗಲೇ ಒಳ್ಳೆ ಸಂಬಂಧದಲ್ಲಿರುವಂಥ ವಿಚಾರ. ಹಾಗಾಗಿ ಭಾರತವೇ ನೇರವಾಗಿ ರಷ್ಯಾವನ್ನ ಕಾಂಟ್ಯಾಕ್ಟ್ ಮಾಡಿದೆ ಅನ್ನುವಂಥ ಇನ್ಫಾರ್ಮೇಶನ್ ಒಂದು ಕಡೆ ಇರುವಂಥದ್ದು. ಹೀಗಾಗಿ ಭಾರತ ಮತ್ತು ರಷ್ಯಾದ ನಡುವೆ ತೈಲ ಒಂದು ಟ್ರಾನ್ಸ್ಪೋರ್ಟ್ ನಡೀತಾ ಇದೆ. 1 ತಿಂಗಳ ಮಟ್ಟಿಗಾದರೂ ಯಾವುದೇ ರೀತಿಯಾದಂಥ ಕೊರತೆ ಆಗೋದಿಲ್ಲ ಭಾರತದಲ್ಲಿ. ಹೀಗಾಗಿ 1 ತಿಂಗಳ ಮಟ್ಟಿಗಾದರೂ ರಷ್ಯಾದಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ನಡೆಯುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಒಂದು ಕಡೆ ಇರುವಂಥದ್ದು. ಬಟ್ ಇಲ್ಲಿ ಇರಾನ್ ಅಧ್ಯಕ್ಷ ಹೇಳ್ತಾ ಇರುವಂಥದ್ದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಹೇಳ್ತಾ ಇರುವಂಥದ್ದು ಏನಂತ ಅಂದರೆ ಪೋಸ್ಟ್ ಮುಖಾಂತರ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ರಷ್ಯಾವನ್ನ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ, ಭಾರತಕ್ಕೆ ನೀವು ತೈಲವನ್ನು ಒದಗಿಸಿ ಕೊಡಿ ಅಂತ ಅನ್ನುವಂಥ ಇನ್ಫಾರ್ಮೇಷನ್ನ ಇದೀಗ ಪೋಸ್ಟ್ ಮುಖಾಂತರ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಹೇಳಿರುವಂಥದ್ದು.